ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್. ಇವತ್ತಿನ ವ್ಲಾಗಲ್ಲಿ ಎಂತ ಅಂದರೆ ಗಾಯ್ಸ್, ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೇವೆ. ಅಂದರೆ ಈಗ ನಮಗೆ ಈದ್ ಹಬ್ಬ ಬಂತಲ್ಲ, ಹಾಗಾಗಿ ಇನ್ನೊಂದು ಅಂದರೆ 29 ಉಪವಾಸ ಇಲ್ಲದ್ರೆ 30 ಸಿಗುತ್ತೆ. ಆದಮೇಲೆ ನಮ್ಮದು ಈದ್ ಇದೆ. ಹಾಗಾಗಿ ನಾವು ಶಾಪಿಂಗ್ ಅಂದರೆ ಮಕ್ಕಳಿಗೆ ಮತ್ತು ನನಗೆ ಎಲ್ಲ ಸ್ವಲ್ಪ ಡ್ರೆಸ್ ತೆಗೆಯುವಂತ ಹೋಗ್ತಿದ್ದೇನೆ. ಹಾಗೆ ಬನ್ನಿ ಗಾಯ್ಸ್, ನಾ ಎಂತೆಲ್ಲ ತೆಗಿತೇನೆ ಅಂತ ನಾ ತೋರಿಸ್ತೀನಿ. ಓಕೆ. ಗೈಸ್, ನಮ್ಮದು ಶಾಪಿಂಗ್ ಎಲ್ಲ ಮುಗಿಯಿತು. ನಾನು ಎಂತೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೇನೆ ಅಂತ ನಾನು ತೋರಿಸ್ತೇನೆ ನೋಡಿ. ಫಸ್ಟಿಗೆ ನಾನು ನಂದು ಡ್ರೆಸ್ ತೋರಿಸ್ತೀನಿ. ನಾನು 2 ಸೆಟ್ ತೊಗೊಂಡಿದ್ದೇನೆ. 2 ಸೆಟ್ಟೆ ತೊಗೊಂಡಿದ್ದೆ. ಇದು ನೋಡಿ, ಇದು ಟ್ರೆಂಡಿಂಗ್ ಈಗದ್ದು ನೋಡಿ. ಈ ಥರ ಇಲ್ಲಿ ನಾನು ನಿಮಗೆ ಫುಲ್ ತೋರಿಸ್ತೀನಿ. ಅದಕ್ಕೆ ಈ ಥರದ್ದು ಪ್ಯಾಂಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರದ್ದು. ಇದು ಅದಕ್ಕೆ ಪ್ಯಾಂಟ್, ಇದು ಟಾಪು. ಈಗ ನೋಡಿ, ಇದು ಟ್ರೆಂಡಿಂಗ್. ಈಗ ಇದು ಈ ಫ್ಯಾಷನ್ ಟ್ರೆಂಡಿಂಗ್ ಅಂತೆ. ಇದು ಬಟನ್ ಉಂಟಲ್ಲ, ರಿಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಫಿಕ್ಸ್ಡ್ ಬಟನ್ ಅಲ್ಲ ಇದರಲ್ಲಿ ಇರೋದು ನೋಡಿ. ಹಾಗೆ ಇದೊಂದು ತಗೊಂಡಿದ್ದೇನೆ, ಮತ್ತೆ ಇನ್ನೊಂದು ತಗೊಂಡಿದ್ದೇನೆ, ತೋರಿಸ್ತೇನೆ ಇಲ್ಲಿ. ಇದೊಂದು ಪಾಕಿಸ್ತಾನಿ ಸೂಟ್ ಟೈಪ್. ಇದು ನಾರ್ಮಲ್ ಆಗಿ ಮೊದಲಿನಿಂದಲೂ ಇದೇ ಇದು ಡ್ರೆಸ್ ನಾರ್ಮಲ್ ಆಗಿ ಬರ್ತಾ ಉಂಟು. ಅದನ್ನು ತಗೊಂಡೆ ನೋಡಿ, ಸಿಲ್ಕ್ ಟೈಪು. ಅದಕ್ಕೆ ಪ್ಯಾಂಟ್ ಕಾಟನ್ ಈ ಥರ ನೋಡಿ. ಅದು ನನಗೆ ಕಲರ್ ತುಂಬ ಇಷ್ಟ ಆಯಿತು. ಮಾತ್ರ ಈ ಕಲರ್ ನನ್ನೊಟ್ಟಿಗೆ ಇರಲಿಲ್ಲ, ಸೊ ಹಾಗಾಗಿ ಇದು ತಗೊಂಡೆ. ಇದು ವೇಲ್ ಅದಕ್ಕೆ ನೋಡಿ. ವೇಲ್ ನನಗೆ ತುಂಬ ಖುಷಿ ಆಯಿತು. ಮಾತ್ರ ಸಿಲ್ಕ್ ತಲೆಯಲ್ಲಿ ನಿಲ್ಲುವುದೇ ಇಲ್ಲ ಇದು ವೇಲ್. ಆದರೂ ಕೂಡ ಡಿಸೈನು ಮತ್ತು ನನಗೆ ಇದೆಲ್ಲ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಇದು ಇದೆ. ಇಷ್ಟು ಅಂದರೆ 2 ಡ್ರೆಸ್ ತೊಗೊಂಡಿದ್ದೇನೆ. ಈಗ ನನ್ನದು ನೋಡಿದ್ರಲ್ಲ ಡ್ರೆಸ್ ಎಲ್ಲ. ಹಾಗೆ ಇದು ನನಗೆ ಉಂಟಲ್ಲ ಜಾಸ್ತಿ ಕಾಸ್ಟ್ ಏನು ಅನಿಸ್ಲಿಲ್ಲ ನನಗೆ. ನಾನು ಕೊಟ್ಟ ಹಣಕ್ಕೆ ಇದು ವರ್ತ್ ಅಂತ ನನಗೆ ಅನಿಸಿತು. ಪ್ರೈಸ್ ಎಲ್ಲ ನಾರ್ಮಲ್ ಆಗಿದೆ. ನನಗೆ ಕಲೆಕ್ಷನ್ ಕೂಡ ತುಂಬ ಇಷ್ಟ ಆಯಿತು, ಹಾಗೆ ನಾನು ತೊಗೊಂಡೆ. ಈಗ ಮಕ್ಕಳಿಗೆ ತೋರಿಸ್ತೀನಿ ನಾನು. ಇದು ನನ್ನ ದೊಡ್ಡ ಮಗಳಿಗೆ. ಇದೊಂದು ಸಿಂಪಲ್ ಫ್ರಾಕ್ ತೊಗೊಂಡೆ ಅವಳಿಗೊಂದು ನೋಡಿ. ನಿಮಗೆ ಇದು ಡೈಲಿ ವೇರ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಅಂದರೆ ಫುಲ್ ಸ್ಲೀವ್ ಇತ್ತಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಫುಲ್ ಸ್ಲೀವ್ ಫ್ರಾಕ್ ಇವೆಲ್ಲ ಹತ್ರ ಇಲ್ಲ, ಎಲ್ಲ ಹಾಫ್ ಸ್ಲೀವ್ ಇರೋದು. ಹಾಗಾಗಿ ಇದೊಂದು ತೊಗೊಂಡೆ. ಇನ್ನೊಂದು ಅವಳಿಗೆ ಸೆಟ್ಸ್ ತೊಗೊಂಡಿದ್ದೇನೆ. ಇದು ನೋಡಿ, ಇದು ಪ್ಯಾಂಟ್ ಅದರದ್ದು ಟಾಪ್ ನೋಡಿ. ಈ ಥರ ನಾನು ಸಣ್ಣ ಮಗಳಿದ್ದಾಳಲ್ಲ, ಅವಳಿಗೆ ಸಣ್ಣ ಪಾಪ ಇದೆಯಲ್ಲ, ಅವಳಿಗೆ 7 ಮಂತ್ ಏನಾಯಿತು. ಅವಳಿಗೆ ಇದು ತೊಗೊಂಡಿದ್ದೇನೆ ನೋಡಿ. ಶಾರ್ಟ್ಸ್ ಬಂದುಬಿಟ್ಟು ಮಕ್ಕಳದ್ದು ಡ್ರೆಸ್ ನೋಡುವಾಗಂತೂ ತುಂಬಾ ಖುಷಿ ಆಗ್ತಲ್ಲ, ಕ್ಯೂಟ್ ಕ್ಯೂಟ್ ಇರುತ್ತೆ ನೋಡುವಾಗನೇ. ಇದು ಕೂಡ ಶಾರ್ಟ್ ಸೆಟ್ಟೇ ತೊಗೊಂಡೆ ನಾನು ಅವಳಿಗೆ. ಅಂದರೆ ಜಾಸ್ತಿ ಅವಳಿಗೆ ಕಂಫರ್ಟ್ ಆಗೋದುಂಟಲ್ಲ ಹಾಕಲಿಕ್ಕೆ. ಇಂಥದ್ದೇ ಫ್ರಾಕ್ ಎಲ್ಲ ಹೆವಿ ಫ್ರಾಕ್ಸ್ ಎಲ್ಲ ಉಂಟು ಅವಳೊಟ್ಟಿಗೆ. ಬಟ್ ಅವಳಿಗೆ ಆಗೋದಿಲ್ಲ, ಅವಳು ಇರಿಟೇಷನ್ ಥರ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರು ಸಣ್ಣ ಮಕ್ಕಳಿಗೆ ಆಗೋದಿಲ್ಲ, ಇರಿಟೇಷನ್ ಥರ ಮಾಡ್ತಾರೆ. ಅದಕ್ಕೆ ಈ ಥರದ್ದು ಶಾರ್ಟ್ಸ್ ತಗೊಂಡ್ರೆ ಉಂಟಲ್ಲ, ರಗ್ಗಾಲಿರೋದಿಲ್ಲ ಹಾಕಲಿಕ್ಕೆ. ಹಾಗೆ ಇದು ತೊಗೊಂಡಿದ್ದೇನೆ ನೋಡಿ. ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿ ಅಂತ. ಇದೇನಾಗೋದಿಲ್ಲ ನಿಮಗೆ, ಅಂದರೆ ಸೆಕೆ ಅಂಥದ್ದೇನಾಗೋದಿಲ್ಲ, ಹಾಗಾಗಿ ತೊಗೊಂಡೆ. ಮಗ ಇದ್ದಾನಲ್ಲ ಹೀರೋ, ಅವನದು ಡ್ರೆಸ್ ತೋರಿಸ್ತೇನೆ ನೋಡಿ. ಅವನಿಗೆ ಈಗಂತೂ ಎಲ್ಲರಿಗೂ ಬ್ಯಾಗಿ ಪ್ಯಾಂಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನನಗೆ ಇವನಿಗೂ ಒಂದು ತೊಗೊಳ್ಳುವ ಅಂತ ಇತ್ತು. ಹಾಗಾಗಿ ನಾನು ತೊಗೊಂಡಿದ್ದೇನೆ ನೋಡಿ ಬ್ಯಾಗಿ ಪ್ಯಾಂಟ್. ಅದಕ್ಕೆ ಈಗ ಕರೆಕ್ಟಾಗಿರುವ ಟೀ ಶರ್ಟ್ ಅದು ನಮಗೆ ಸಿಗ್ತದೆ ನೋಡಿ, ಈ ಥರ 3/4 ಸ್ಲೀವ್ ಬಂದು. ಹಾಗೆ ಇದೊಂದು ತೊಗೊಂಡೆ.
ಮತ್ತು ಇನ್ನೊಂದು ಟೀ ಶರ್ಟ್ ತೊಗೊಂಡೆ, ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನೆಂತೆಲ್ಲ ತೊಗೊಂಡಿದ್ದೇನಂತ ಹೇಳಿ. ಹಾಗೆ ನಂದು ಡ್ರೆಸ್ಸಿದು ಶಾಪಿಂಗ್ ಮುಗೀತು. ಇನ್ನು ಮಕ್ಕಳಿಗೆ ಸ್ಯಾಂಡಲ್ಸ್ ಮತ್ತು ಶೂಸ್ ಎಲ್ಲ ತೊಗೊಳ್ಬೇಕು. ಆದಮೇಲೆ ಸ್ವಲ್ಪ ಫ್ಯಾನ್ಸಿ ಐಟಮ್ ಎಲ್ಲ ತೊಗೊಳ್ಳೋದು ಬಾಕಿ ಇದೆ. ಹಾಗೆ ನಾನು ಅದು ಪರ್ಚೇಸ್ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ, ಓಕೆನಾ. ಹಾಗೆ ನಾವು ಅಲ್ಲಿಂದ ರಿಟರ್ನ್ ಬರುವಾಗ ಫ್ರೆಂಡ್ಸ್ ಅಲ್ಲಿ ರೋಡ್ ಸೈಡಲ್ಲಿ ನಮ್ಮೂರವರೇ ಕಾರ್ಕಳದವರಂತೆ. ಅವರು ಮಾವಿನಕಾಯಿ, ಮಿಡಿ ಮಾವಿನಕಾಯಿ ಮಾರ್ತಾ ಇದ್ರು. ನನಗೆ ತುಂಬ ಆಸೆ ಆಯಿತು. ಮತ್ತು ಉಪ್ಪಿನಕಾಯಿ ಹಾಕ್ಬೋದಲ್ಲ, ಅದು ಉಪ್ಪಿನಕಾಯಿ ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಆಗುತ್ತೆ. ಮತ್ತು ಇದೆಷ್ಟು ದಿವಸ ಇಟ್ಟರು, ಎಷ್ಟು ಒಂದು ವರ್ಷ ಇಟ್ಟರು ಇದರ ಉಪ್ಪಿನಕಾಯಿ ಏನು ಹಾಳಾಗೋದಿಲ್ಲ ಗೈಸ್. ಅಂದರೆ ನಾನು ಹೋದ ವರ್ಷ ಹಾಕಿದ್ದೆ, ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ತಗೊಂಡೆ. ಈಗ ಅದನ್ನು ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಒಣಗಿಸಬೇಕು ನೀವು ಬಿಸಿಲಲ್ಲಿ. ಫುಲ್ ಡ್ರೈ ಆದಮೇಲೆ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಡಬ್ಬದಲ್ಲಿ ಇಡಬೇಕು. ಒಂದು 3 days ಇಡಿ. ತುಂಬ ಸಣ್ಣದಾಗ್ತದಲ್ಲ, ಅಂದರೆ ಮಿಡಿ ಮಾವಿನಕಾಯಿ, ಆವಾಗ ನಮಗೆ ಉಪ್ಪಿನಕಾಯಿ ಹಾಕ್ಬೋದು, ಅಂದರೆ ಮಸಾಲೆ ಗ್ರೈಂಡ್ ಮಾಡಿ ಹಾಕ್ಬೋದು. ಇದು ಸ್ವಲ್ಪ ದೊಡ್ಡ ದೊಡ್ಡ ಇತ್ತು, ಅದಕ್ಕೆ ನಾನು 2 ಪೀಸ್ ಕಟ್ ಮಾಡಿಯೇ ಹಾಕಿದ್ದೆ ಉಪ್ಪಲ್ಲಿ. ಹಾಗೆ ಇದಕ್ಕೆ ಮಸಾಲೆ ಯಾವ ರೀತಿ ಗ್ರೈಂಡ್ ಮಾಡಿ ಹಾಕಬೇಕಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ, ಇದು ಆಗ ಸರಿಯಾಗುತ್ತೆ. ಮತ್ತೊಂದೆಂತ ಅಂದರೆ, ಈಗ ಮ್ಯಾಂಗೋ ಸೀಸನ್ ಅಲ್ವಾ ಗೈಸ್, ನಾವು ಮ್ಯಾಂಗೋ ಪುಡ್ಡಿಂಗ್ ಮಾಡುವ ತುಂಬ ಟೇಸ್ಟ್ ಆಗುತ್ತೆ. ಉಪವಾಸ ಬಿಟ್ಟ ಮೇಲೆ ಅಂತ ಉಂಟಲ್ಲ, ಇದನ್ನು ತಿನ್ನಲಿಕ್ಕೆ ತುಂಬ ತುಂಬ ಖುಷಿ ಆಗ್ತದೆ ಗೈಸ್. ಮಾತ್ರ ಎಂತ ಗೊತ್ತಾ, ಇದು ನಿಮಗೆ ಪುಡ್ಡಿಂಗ್ ಥರ ಅನಿಸೋದೇ ಇಲ್ಲ, ಇದು ಐಸ್ ಕ್ರೀಮ್ ತಿಂದಾಗಿನೇ ಆಗುತ್ತೆ. ಅಷ್ಟು ಒಳ್ಳೆ ಫೀಲ್ ಬರುತ್ತೆ ಆ ಕೋಲ್ಡ್ ಆಗಿ ತಿನ್ನುವಾಗ. ಹಾಗೆ ನೀವು ಟ್ರೈ ಮಾಡಿ, ಓಕೆ. ಅದು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮಾಡಿ ಮತ್ತು ಮಿಕ್ಸಿಯಲ್ಲಿ ಹಾಕಿ. ಅದಕ್ಕೆ ನೋಡಿ ನಾನು ಮ್ಯಾಂಗೋ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ತಿದ್ದೇನೆ. ಹಾಗೆ ಗುಡ್ ಲೈಫ್ ಹಾಲು ತೆಗಿಬೇಕು, ಒಂದು ಚೂರು ಹಾಕಿದರೆ ಸಾಕಾಯ್ತಾ. ಇದು ಚೆನ್ನಾಗಿ ಪೇಸ್ಟ್ ಆಗಲಿ. ನೋಡಿ ಗೈಸ್, ಎಷ್ಟು ಪೇಸ್ಟ್ ಮಾಡಿದರೆ ಸಾಕು ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಈಗ ಇದನ್ನು ನಾವು ಸೈಡ್ಗೆ ಇಡುವ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡೋದಂದರೆ, ಒಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಡುವ, ಅಂದರೆ ಗುಡ್ ಲೈಫು. ನೀವು ಪುಡ್ಡಿಂಗ್ ಮಾಡುವಾಗ ಗೈಸ್ ಯಾವಾಗಲೂ ಗುಡ್ ಲೈಫ್ ಹಾಲು ಯೂಸ್ ಮಾಡಿ. ತುಂಬ ಗಟ್ಟಿ ಇರ್ತದಲ್ಲ, ಗಟ್ಟಿ ಹಾಲು ಯೂಸ್ ಮಾಡಬಾರ್ದು, ಮತ್ತು ನೀರೇನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ನಾನು ಇದಕ್ಕೆ ಈಗ 1 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ. ಶುಗರ್ ಅಂದರೆ ನೀವು ಮಿಲ್ಕ್ ಮೇಡೇ ಜಾಸ್ತಿ ಯೂಸ್ ಮಾಡೋದಾದರೆ. ಆದರೆ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತೇನೆ, ಸ್ವಲ್ಪ ಶುಗರ್ ಹಾಕ್ತೇನೆ ಹಾಗೆ. ಮತ್ತು ನೋಡಿ 1 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡಿದ್ದೇನೆ, ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಮೇಡ್ ಹಾಕ್ತಿದ್ದೇನೆ. ಆಗ ಸ್ವೀಟ್ ನಮ್ಮದು ಒಳ್ಳೆ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ನಮಗೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಗೈಸ್. ನೀವೊಮ್ಮೆ ಟ್ರೈ ಮಾಡಲೇಬೇಕು ಗೈಸ್. ಹಾಗೆ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ಬಾಯ್ಲ್ ಆಗಬೇಕಂತ ಇಲ್ಲ, ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಆದಮೇಲೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಚೈನಾ ಗ್ರಾಸ್ ರೆಡಿ ಮಾಡಲಿಕ್ಕೆ ಚೈನಾ ಗ್ರಾಸ್ ತೆಗೆದು ಸ್ವಲ್ಪ ಒಂದು ಅರ್ಧ ಕಪ್ ಇಲ್ಲ, ಒಂದು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಈ ಥರ ಕುದಿಸ್ತಿದ್ದೇನೆ ನೋಡಿ. ಈ ಥರ ಬಾಯ್ಲ್ ಆದರೆ ಸಾಕು. ಇದನ್ನು ಆಫ್ ಮಾಡಿ ಈಗ. ಆದಮೇಲೆ ನಾವು ಅದೇ ಮ್ಯಾಂಗೋ ಪ್ಯೂರಿ ಮಾಡಿಟ್ಟಿದ್ದೇವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ನಿಮ್ಮ ಫ್ಲೇಮ್ ಲೋ ಅಲ್ಲೇ ಇರಲಿ, ಜಾಸ್ತಿ ಸ್ಪೀಡ್ ಮಾಡಲಿಕ್ಕೆ ಹೋಗಬೇಡಿ ಗ್ಯಾಸ್. ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗಲಿ, ಅಂದರೆ ಫುಲ್ ಎಲ್ಲ ಸ್ಪ್ರೆಡ್ ಆಗಬೇಕಲ್ಲ. ಮತ್ತು ನಿಮಗೆ ಈ ಥರ ತರಿ ಇರುತ್ತೆ, ಆದರೂ ಕೂಡ ನೀವು ನೈಸ್ ಮಾಡಿದರೂ ಕೂಡ, ಆದರೆ ಪರವಾಗಿಲ್ಲ, ಅದು ತಿನ್ನುವಾಗ ಟೇಸ್ಟ್ ಆಗುತ್ತೆ. ಹಾಗೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದ್ದೇನೆ, ಅದು ಹಾಕಿಬಿಟ್ಟು ಇನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಈಗ ನೋಡಿ ಇದು ಸಾಕು. ಇದಕ್ಕೆ ನಾವು ಚೈನಾ ಗ್ರಾಸ್ ಬಾಯ್ಲ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಮಂದಿ ಸ್ಟೈನ್ ಮಾಡಿ ಹಾಕ್ತಾರೆ, ಬಟ್ ನಾನು ಹಾಗೇನೆ ಹಾಕ್ತೇನೆ, ಏನಾಗೋದಿಲ್ಲ, ಒಳ್ಳೆಯದಾಗ್ತದೆ. ಈಗ ನೋಡಿ ನಾನು ಪುಡ್ಡಿಂಗ್ ಸೆಟ್ ಆಗಲಿಕ್ಕೋಸ್ಕರ ಈ ಥರ ಬೌಲ್ ಮತ್ತು ಪ್ಲೇಟಲ್ಲಿ ಹಾಕಿದ್ದೇನೆ. ಹಾಗೆ ಗೈಸ್, ಇವತ್ತು ನಮಗೆ ಉಪವಾಸ ತೆರಲಿಕ್ಕೆ ಟೈಮ್ ಆಯಿತು. ಸೊ ಹಾಗಾಗಿ ನಾವು ಇವತ್ತು ಎಂಥ ಸ್ಪೆಷಲ್ ನೋಡಿ ಮಾಡಿದ್ದೇವಂತ. ಜಾಸ್ತಿ ಸ್ಪೆಷಲ್ ಮಾಡೋದಿಲ್ಲ, ಮೀಡಿಯಮ್ ಆಗಿ ಮಾಡೋದು. ನೋಡಿ ಇದೊಂದು ಜ್ಯೂಸ್ ಉಂಟು, ಕಸ್ಕಸಿದ್ದು, ಬ್ಲ್ಯಾಕ್ ಕಸ್ಕಸ್ ಬರುತ್ತಲ್ಲ ಅದರ ಜ್ಯೂಸು. ಹಾಗೆ ಫ್ರೂಟ್ಸು, ಮತ್ತು ಇದು ಹೆಸರು ಬೇಳೆ ಬರುತ್ತಲ್ಲ ಅದರದ್ದು ಪಾಯಸ ಥರ, ಅಂದರೆ ನೀರು ಥರ ಮಾಡ್ತೀವಿ ಕುಡಿಲಿಕ್ಕೆ. ಮತ್ತು ನೋಡಿ ಗೋಲಿ ವಜಾ ಮತ್ತು ಚಟ್ನಿ, ಮತ್ತು ಎಗ್ ಬೋಂಡ ಅಂದರೆ ಮಸಾಲೆ ಟೈಪ್ ಮಾಡಿದ್ದೇನೆ. ಅದು ನಾನು ನಿಮಗೆ ವಿಡಿಯೋ ಹಾಕ್ತೀನಿ, ಇದರಲ್ಲಿ ಎಂಡಲ್ಲಿ ನೋಡಿ ಅದರ ವಿಡಿಯೋ ಹಾಕ್ತೀನಿ. ಹಾಗೆ ಮತ್ತು ಅದೇನೆ ಇನ್ನೊಂದು, ಹಾಗೆ ಚಿಕ್ಕು ಜ್ಯೂಸ್ ಕೂಡ ಉಂಟು ನೋಡಿ.
ಸಪೋಟದ ಜ್ಯೂಸ್. ವಾಸ ಬಿಟ್ಟ ಮೇಲೆ ಗಾಯ್ಸ್ ಎಷ್ಟು ನೀರು ಕುಡಿದ್ರೂ ಸಾಕಾಗುದಿಲ್ಲ, ಅದಕ್ಕೆ ಎರಡೆರಡು ಥರದ ಜ್ಯೂಸ್ ಮಾಡ್ತೀವಿ. ಹಾಗೆ ಮತ್ತೆ ಇದೆಲ್ಲ ತಿಂದ್ಮೇಲೆ ಉಂಟಲ್ಲ, ನಾಷ್ಟ ಮಾಡೋದೇ ಬೇಡ ಅಂತ ಆಗ್ತದೆ ನೈಟ್, ಹಾಗೇನೆ ಮಲಗುವಂತ ಅಷ್ಟು ಹೊಟ್ಟೆ ಫುಲ್ ಆಗ್ತದೆ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ದು ಪುಡ್ಡಿಂಗ್ ರೆಡಿ ಆಯ್ತು ನೋಡಿ. ಐಸ್ ಕ್ರೀಮ್ ತರ ಇದೆಯಲ್ಲ. ಹಾಗೆ ಎಗ್ ಮಸಾಲ ಬೋಂಡ ಹೇಳಿದ್ನಲ್ಲ, ಅದು ಯಾವ ರೀತಿ ಮಾಡುದಂತ ನೋಡಿ ಗೈಸ್ ಒಮ್ಮೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಚೂರು ಹಾಕಿ, ಜಾಸ್ತಿ ಹಾಕಬೇಡಿ, ಅಂದರೆ ಇದಕ್ಕೆ ಜಾಸ್ತಿ ಮಸಾಲೆ ಬೇಕಂತಿಲ್ಲ, ಲೈಟಾಗಿ ಮಸಾಲೆ ಹಾಕಿದರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಮಗೆ ನಾರ್ಮಲ್ ಆಗಿ ಎಗ್ ಬೋಂಡ ತಿಂದು ತಿಂದು ಸಾಕಾಗಿರ್ತದಲ್ಲ, ಈ ಥರ ಮಸಾಲೆ ಹಾಕಿಬಿಟ್ಟು ಮಾಡಿದ್ರೆ ಉಂಟಲ್ಲ, ನಿಮಗೆ ಇನ್ನೊಂದ್ಸಲ ಮಾಡುವ ಅಂತಲೇ ಇಂಟ್ರೆಸ್ಟ್ ಆಗುತ್ತೆ. ಹಾಗೆ ಇದಕ್ಕೆ ನಾನು 2 ಆನಿಯನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಮತ್ತು ಒಂದು 3 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಅದು ಗ್ರೀನ್ ಹೋಗಿ ಉಂಟಲ್ಲ ರೆಡ್ ಕಲರ್ ಆಗಿದೆ ಚಿಲ್ಲಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಹಾಕಿದ್ದೇನೆ, ಅರ್ಧ ಸ್ಪೂನಷ್ಟು ಟರ್ಮರಿಕ್, ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದ್ರೆ ಉಂಟಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಅಷ್ಟು ಸಾಲ್ಟ್ ಹಾಕಿ. ಮತ್ತು ಗ್ರೀನ್ ಚಿಲ್ಲಿ ಉಂಟಲ್ಲ ಸ್ವಲ್ಪ ಖಾರ ಉಂಟು, ಅದಕ್ಕಾಗಿ ನಾನು 1 ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ ಎಂತ ಚಿಲ್ಲಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಜಾಸ್ತಿ ಅಂದರೆ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅದೊಂಥರ ಸುಟ್ಟ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಸಾಕು. ಹಾಗೆ ನಂದು ಎಗ್ ಬಾಯ್ಲ್ ಮಾಡಿ ಅದು 2 ಕಟ್ ಮಾಡಿ ಅದರದ್ದು ಒಳಗಿದು ಎಲ್ಲೋ ಮಾತ್ರ ಸಪ್ರೇಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಅದನ್ನು ಈ ಥರ ಹುಡಿ ಹುಡಿ ಮಾಡಿ ಇದಕ್ಕೆ ಹಾಕಿ. ಈಗ ನೋಡಿ ಒಳ್ಳೆ ಮಿಕ್ಸ್ ಮಾಡಿದರೆ ನಮ್ದು ಇದು ಮಸಾಲೆ ರೆಡಿ ಆಯಿತು. ಈಗ ನಾವು ಇದಕ್ಕೆ ವೈಟ್ ಉಂಟಲ್ಲ ಎಗ್ಗಿದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಯದಾಗಿ. ಈಗ ನೋಡಿ ರೆಡಿ ಆಯಿತು. ಈಗ ನಾವು ಅದರದ್ದು ವೈಟ್ ಹಾಗೇನೆ ಬಿಟ್ಟಿದ್ದೇವಲ್ಲ, ಅದಕ್ಕೆ ಇದನ್ನು ಫಿಲ್ ಮಾಡಿದರೆ ಆಯಿತು ಗಾಯ್ಸ್, ಅಷ್ಟೇ ಇರುವುದು ಕೆಲಸ. ಹಾಗೆ ಅದಕ್ಕೆ ಕಡಲೆ ಹಿಟ್ಟು ಕಲಿಸಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಆದಮೇಲೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕಿ, ಹಾಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ, ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನು ಗಂಟಿಲ್ಲದೆ ಚೆನ್ನಾಗಿ ಕ್ಲಿಯರಾಗಿ ಮಿಕ್ಸ್ ಮಾಡಿ. ಜಾಸ್ತಿ ನೀರು ಮಾಡಬೇಡಿ, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹದವಾಗಿರಬೇಕು. ಈಗ ನೋಡಿ ಇಷ್ಟು ಇದ್ರೆ ಸಾಕು. ಈಗ ನೋಡಿ ನಮ್ಮದು ಮಿಕ್ಸಿಂಗ್ ರೆಡಿ ಆಗಿದೆ. ಈಗ ಇದಕ್ಕೆ ಎಗ್ಗನ್ನು ಈ ಥರ ಡಿಪ್ ಮಾಡಿ ಆಯಿಲಲ್ಲಿ ಬಿಟ್ಟರೆ ಎಗ್ ಮಸಾಲ ಬೋಂಡ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ನನ್ನ ಈ ವಿಡಿಯೋ. ಹಾಗೆ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.